ಇನ್ಸ್ಪೆಕ್ಟರ್ ಸಾಹೇಬ್ರೆ, ಅವಳು ಆ ನಾಯಿನ್ ಕಂಡ್ರೆ ಬೆಂಕಿ ಕಾಡ್ತಾ ಇದ್ಲ. ಹೌದಾ? ವಿಚಾರ ಡ್ಯೂಟಿ ಡ್ಯೂಟಿ ಪುರುಷ ತರ ಬರ್ತೀನಿ. ಡ್ಯೂಟಿ ಡ್ಯೂಟಿ ನಡಿ ಸ್ಟೇಷನ್ಗೆ. ಈಗ ನನ್ನ ಜೊತೆ ನಡಿ ಸ್ಟೇಷನ್ಗೆ. ಯಾಕೆ? ನಾನೇನ್ ತಪ್ಪು ಮಾಡಿದ್ದೀನಿ? ನೀನ್ ಮರ್ಡರ್ ಮಾಡಿದೀಯಾ, ಸಾಕ್ಷಿ ಇದೆ. ಬಿಡ್ರಿ ನನ್ನ. ಬಿಡೋದಿಲ್ಲ, ನಾನು ಏನಿದ್ರು ಹಿಡಿಯೋದೆ. ಬಿಡೋದು ಕೋರ್ಟು. ಮರ್ಯಾದೆ ನನ್ನ ಜೊತೆ ಬಂದ್ರೆ ಸರಿ, ಇಲ್ಲ ವಾರಂಟ್ ತಂದು ನೀನ್ ಎಳ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಇದುವರೆಗೂ ನಾನು ಯಾರನ್ನು ಮರ್ಡರ್ ಮಾಡ್ಲಿಲ್ಲ. ಅಂದ್ಮೇಲೆ ಆ ನಾಯಿನ ಯಾಕ್ರಿ ಮರ್ಡರ್ ಮಾಡ್ಬೇಕು? ಬೇಕಾದ್ರೆ ಆ ಮನೆ ಯಜಮಾನಿ ಸರೋಜಮ್ಮನ್ನೇ ಕೇಳಿ. ಯಾವಾಗ್ಲೂ ಆ ನಾಯಿ ನನ್ನ ಕಂಡ್ರೆ ಬೌ ಬೌ ಅಂತ ಮೈ ಮೇಲೆ ಬಂದ್ಬಿಡ್ತಾ ಇತ್ತು. ಅದಕ್ಕೆ ಆ ಸರೋಜಮ್ಮ, ಅದಕ್ಕೆ ನಿನ್ನ ಕಂಡ್ರೆ ಪ್ರೀತಿ ಕಣ್ರಿ ಅಂತ ಇದ್ರು. ಪ್ರೀತಿ ಅಂತ ಕಚ್ಬಿಟ್ರೆ ಹೊಟ್ಟೆ ಸುತ್ತಲೂ 14 ಇಂಜೆಕ್ಷನ್ ಹಾಕ್ಸ್ಕೊಂಡು ಯಾರೇ ಅನುಭವಿಸೋದು? ನಿಮಗ್ ಗೊತ್ತಿಲ್ಲ, ನನಗೆ ಆ ನಾಯಿ ಅಂದ್ರೆ ತುಂಬಾ ಪ್ರೀತಿ. ಹೊಗಳಿದ್ರೆ ಅಷ್ಟೇ ಭಯ. ಹೆಡ್ ಕಾನ್ಸ್ಟೇಬಲ್. ಹೌದಾ? ನಿಮ್ಮನೆ, ನಿಮ್ಮ ಅಪ್ಪನಾಣೆಗೂ, ನಿಮ್ ತಾತನಾಣೆಗೂ. ಆಣೆ ಮಾಡಿ ನಮ್ಮ ವಂಶಾನೆ ಕೊಲ್ತಾ ಇದ್ದಾರಲ್ಲ. ನಾನು ಹೇಳೋದಷ್ಟು ಕೇಳ್ಬೇಕು. ಏನ್ರಿ ಕೇಳೋದು? ಕೇಳೋಕೇನಿದೆ ಅಂತ. ದೊಡ್ಡದಾಗಿ ಪೊಲೀಸ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರೆ ನಾನು ಹೆದರ್ಕೊಂಡ್ ಬಿಡ್ತೀನಾ? ಅಯ್ಯೋ, ಯಾಕಮ್ಮ ಅಳ್ತೀಯಾ? ನಾನು ನಿನ್ನ ಬೈದೇನಮ್ಮ? ಅಯ್ಯೋ, ನಾನು ನಿನ್ನ ಹೊರತೇನಮ್ಮ? ನೀನು ಅಳಬೇಡಮ್ಮ, ನೀನು ಅಳಬೇಡ. ಇದನ್ನ ಯಾರು ನಮ್ಮವ್ರು ನೋಡ್ಬಿಟ್ರೆ ಮೊದಲೇ ನನಗ್ ಪ್ರಮೋಷನ್ ಕೋತ. ಈ ಕೇಸ್ ನನ್ನ ಮೇಲೆ ಹಾಕಿ ನನಗೆ 6 ತಿಂಗಳು ಸಸ್ಪೆಂಡ್ ಮಾಡ್ಬಿಡ್ತಾರಮ್ಮ. ವೀರಾಂಜನೇಯ, ಆ ನಾಯಿ ಏನೋ ವಿಷ ಬಿಸ್ಕತ್ ತಿಂದು ಸತ್ತೋಯ್ತು. ಆ ಕೇಸ್ ಹಿಡಿಯೋದ್ರೊಳಗಾಗಿ ನನ್ನ ನಾಯಿಪಾಡು ತಂದಿಟ್ಟಿಯಲ್ಲೋ ಅಪ್ಪ. ಇವಳು ಬೇರೆ ಲವನು ಕೊಡ್ತಾ ಇದ್ದಾಳೆ.